ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಬಿಸಿ ಲೈಫ್ ವಿತ್ ಬೆಂಗಳೂರು. ಇವತ್ತು ಸೋರೆಕಾಯಿಂದ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿರುವಂತಹ ಹೆಲ್ದಿ ರೆಸಿಪಿ ಇದು. ಮೊದಲನೇದಾಗಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ, ಹೇಳಿದ್ದು ಮೇಲೆ ಸಿಪ್ಪೆ ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ನಾನು ತಂದು ಅಲ್ಲೇ 2 ದಿನ ಆಗಿಬಿಟ್ಟಿತ್ತು, ಹಾಗಾಗಿ ಮೇಲೆ ಒಂದು ಸ್ವಲ್ಪ ಡಾಟ್ಸ್ ಬಂದಿದೆ, ಪರವಾಗಿಲ್ಲ. ಸಿಪ್ಪೆ ತೆಗೆದ ನಂತರ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ತೆಳು ಬೇಡ, ಸ್ವಲ್ಪ ಮೀಡಿಯಮ್ ದಪ್ಪನೇ ಕಟ್ ಮಾಡ್ಕೋಬೇಕು, ಯಾಕಂದರೆ ಫ್ರೈ ಮಾಡಿದಾಗ ತೆಳುವಾಗಿಬಿಡುತ್ತೆ. ಇನ್ನು ಈ ಸೈಜಲ್ಲಿದ್ದರೆ ಸಾಕಾಗುತ್ತೆ. ಇದು ಶಾಲೋ ಫ್ರೈ ಮಾಡೋಕ್ಕೆ ಕಬ್ಬಿಣದ ಹಂಚಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದ್ರ ಮೇಲೇ ಈ ಥರ ಫ್ರೈ ಮಾಡ್ಕೊಳ್ಳೋದು. ಇದು ಶಾಲೋ ಫ್ರೈ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ. ಆಯಿಲ್ ಕೂಡ ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಒನ್ ಟೈಮ್ ಇದು ಮಾಡ್ಕೊಳ್ಳೋಕ್ಕೆ 3 to 4 ನಿಮಿಷ ಇದ್ದರೆ ಸಾಕು. ಈ ಥರ ಟರ್ನ್ ಮಾಡಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಹಾಕ್ಕೊಳ್ಳೋದಕ್ಕೆ ಅರ್ಧ ಸ್ಪೂನ್ ಸಾಲ್ಟು, ಅರ್ಧ ಸ್ಪೂನು ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಇಷ್ಟೇ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಸಾಕು, ತುಂಬ ಚೆನ್ನಾಗಾಗುತ್ತೆ ನೋಡಿ. ಈಗ ಈ ಥರ ಫ್ರೈ ಆಗಿದೆ, ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಫ್ರೈ ಆಗಲಿ. ಸೋರೆಕಾಯಲ್ಲಿ ಅರ್ಧ ಭಾಗ ಕಟ್ ಮಾಡ್ಕೊಂಡು ಮಾಡಿದೆ ಅಷ್ಟೇ ಸಾಕು ಅಂತ. ನಮ್ಮ ಮನೆಯಲ್ಲಿ ಟೇಸ್ಟ್ ನೋಡಿಬಿಟ್ಟು ಇನ್ನೂ ಅರ್ಧ ಮಾಡು ಚೆನ್ನಾಗಿದೆ ಅಂತ ಮತ್ತೆ ಎತ್ತಿಟ್ಟಿರೋದು, ಅದು ಕಟ್ ಮಾಡಿಕೊಂಡು 2ನೇ ಬ್ಯಾಚ್ ಮಾಡಿದೆ. ಅಷ್ಟು ಚೆನ್ನಾಗಾಗಿತ್ತು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇದನ್ನು ನೋಡಿ. ಇವಾಗ ಇಷ್ಟಾದರೆ ಸಾಕು. ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಖಾರ ಎಲ್ಲ ಒಂದು ಸೈಡಲ್ಲಿ ಹಚ್ಕೊಂಡ್ರೆ ಸಾಕು, ನಿಮ್ಗೆ ಬೇಕಂದರೆ ಇನ್ನೂ ಒಂದು ಸೈಡ್ ಹಚ್ಕೊಳ್ಳಿ. ಬಟ್ ನನಗೇನೋ ಇಷ್ಟೇ ಸಾಕು ಅನಿಸುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಎಲ್ಲರೂ ಕೂಡ ಟ್ರೈ ಮಾಡಿ. ಬೇಳೆ ಸಾರಿಗೆ ಸೈಡ್ ಡಿಶ್ಶಾಗಿ ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ವೆಯ್ಟ್ ಲಾಸ್ ಮಾಡೋರಿಗೆ ಹಾಗೆ ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಖಾಲಿಯಾಗಿ ನೆಕ್ಸ್ಟ್ ಬ್ಯಾಚ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅಷ್ಟು ಚೆನ್ನಾಗಾಗಿತ್ತು. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಬಿಸಿ ಲೈಫ್ ವಿತ್ ಬೆಂಗಳೂರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.